ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಬರೋದ ಅಂತ. ಇವತ್ತು ಯಾವ ಟೆಂಪಲ್ ತೆಗ್ದಿರಲ್ಲ ಅನಿಸುತ್ತೆ, ಸಂಡೇ ಆಗಿರೋದ್ರಿಂದ ಯಾವ್ದು ತೆಗ್ದಿರುತ್ತೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಏನೇನಿದೆ ಅದೆಲ್ಲ ಹೋಗ್ತಾ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಹೀಗೆ ವ್ಲಾಗ್ ನೋಡ್ತಾರೆ, ಸ್ಟೇ ಟ್ಯೂನ್. ಇವತ್ತಿನ ಔಟ್ಫಿಟ್ ನಂದು ಹೀಗಿದೆ. ಸೂಪರಾಗಿ ಕಾಣಿಸ್ತಿದೆಯಾ? ನಾನು ನಂದು ಬೇಡ, ನಿಂದಲ್ಲ. ನಿಂತ್ಕ ಹಿಂಗೆ ನಿಂತ್ಕ. ನೀನು ಯಾಕೆ ಕಾಣಿಸ್ತೀಯಾ? ನಾನು ಕಾಣಿಸ್ಬಾರ್ದಾ? ನಾನು ಹೊಸ ಬಟ್ಟೆ ಬಾರೇ ಕೊಡು. ನಮಗೆ ಬರ್ಡೇ ಬಾಯ್ ರೆಡಿ ಆಯ್ತಾ ಅವ್ರೆ. ಇವತ್ತು ಭಾನುವಾರ ದೀಪ ಸಕ್ ತೆಗಿತಾರಾ? ನೈಟು. ಹಾಂ, ಕನ್ಫ್ಯೂಸ್ ಆಯ್ತು ನನಗೆ. ನೀನು ಬರ್ತಾಯಿದ್ಯಾ ಅಂತ ಕಾಣೋ ಇದೆಲ್ಲ. ಮೇ ಬಿ ಬರ್ಡೇ ಬಾಯ್ ಇವತ್ತವನಲ್ವಾ, ಮೋಸ್ಟ್ಲಿ ವಿಶ್ ಮಾಡೋಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ಗಿಫ್ಟ್ ಕೊಡಿ. ಬರ್ಡೇಗೆ ವಿಶ್ ಮಾಡಿದೆ ತಾನೆ? ಏನಂತ ವಿಶ್ ಮಾಡಿದೆ? ಇನ್ನೊಂದ್ಸಲಿ ವಿಶ್ ಮಾಡ್ಬಿಡು. ಯಾವ ಕೈಯಲ್ಲಿ? ಗಿಫ್ಟು ಫಸ್ಟ್, ಗಿಫ್ಟು ಆಮೇಲೆ ಎಲ್ಲ. ಬೇಗ. ಯಾರು ಕೇಳ್ಬೇಕಿದ್ದೀನಿ ಹೇಗೆ ಹಾಕಿದ್ದೀರಾ ಅಂತ. ಚಿನ್ನಮ್ಮ ನೆನ್ನೆ ನೈಟ್ ಕಟ್ ಮಾಡಿಸಿರೋದು, ಬರ್ಡೇ ಇವತ್ತೇ ಬಂಗಾರಿ. ನಾನು ಫೋನ್ ಎತ್ತಿಲ್ಲ, ಅವನು ನಾನು ವಿಶ್ ಮಾಡಲ್ಲ. ಹೇಳ, ನೀನು ವಿಶ್ ಮಾಡ್ಬಿಟ್ಟ ಗುಡು. ಮಾಡಬಾರ್ದಿತ್ತು, ನೀನು ಮಾಡಿ. ನೀನು ನಾನು ಬರಲ್ಲ ಬರ್ಡೇಗೆ. ಯಾಕೆ ಅಂತ ಕೇಳಿದ್ರು. ಕರ್ಕೋಗಿ ನಿಮ್ಮ ಅಪ್ಪನ, ಬೇಗ ಬಂದ್ರು ಅದಾಯ್ತು. ಏನೋ ಹೊಸ ಬಟ್ಟೆ ಗಿಫ್ಟ್ ಅದು ಅವರೇ ತಗೊಂಡಿರೋದು. ನೀನೇನು ಕೊಡ್ತೀಯ ಹೇಳು? ಇಲ್ಲಿ ನಿನ್ನ ಬರ್ಡೇಗೆ ಎಲ್ಲರ ಹತ್ರನೂ ಒಬ್ರು ಜೀಪ್ ಕೊಡಿಸಿ, ಒಬ್ರು ಚೈನ್ ಕೊಡಿಸಿ, ಒಬ್ರು ಸ್ಮಾರ್ಟ್ ವಾಚ್ ಕೊಡಿಸಿ ಅಂತೀಯಾ. ಇವಾಗ ನಮ್ಗೇನು ಕೊಡಿಸ್ತೀಯಾ? ನೋಡೇ ಹೋಗೆ ಅಂತವನೆ ಮೋನಿ. ಹಂಗಾದ್ರೆ ನಿನ್ ಬರ್ಡೇ ಬರುತ್ತಲ್ಲ, ಯಾವಾಗ ಹೇಳು ನಿನ್ ಬರ್ಡೇ? ನಿನ್ ಬರ್ಡೇ ಯಾವಾಗ ಹೇಳು? ಅಕ್ಟೋಬರ್. ಡೇಟು ಅಕ್ಟೋಬರ್ 19. ಆವಾಗ ನಾವು ನಿನ್ಗೇನು ಗಿಫ್ಟ್ ಕೊಡ್ಸಲ್ಲ. ಯಾವಾಗಲೂ ಕೊಡ್ಸಲ್ಲ. ಇವಾಗ ನೀನು ಪುನಿ ಚಿಕ್ಕಪ್ಪಂಗೆ ಗಿಫ್ಟ್ ಕೊಟ್ರೆ ನಾನು ಕೊಡ್ತೀನಿ ನಿನಗೆ. ಆಯ್ತು ಬಿಡು, ಬೇಡ. ನೋಡು ಪುನೀತ, ಅವ್ನು ಹ್ಯಾಪಿ ಬರ್ಡೇಗೆ ಬರಬಾರ್ದಂತೆ ನಾವು. ಸರಿ ಬಿಡು, ಆಯ್ತು ಬರಲ್ಲ. ಅಯ್ಯೋ ನೋಡು, ನಾವು ಕರೆದಿಲ್ವಂತೆ, ಅವನು ಕರೆಯಲ್ವಂತೆ. ಇವಾಗ ಬಂದಿದ್ದೀವಲ್ಲ ನಿಮ್ಮನ್ನು ಕರೆಯೋಕ್ಕೆ ಮನೆಗೆ. ಹೆಸರು ಕೊಟ್ಟವನಲ್ಲ, ಏನದು? ಬೈರಾ? ಓ ಸಿಪಾಯಿ, ಕರೆಕ್ಟು. ಸಿಪಾಯಿ. ಸೇ ಹಾಯ್. ಇಲ್ಲಿಗೆ ಹಾಂ. ಹ್ಯಾಪಿ ಬರ್ಡೇ ಟು ಯು. ಚಾಕು ಎಲ್ಲಿ?
ಎಲ್ಲಿ ಮಡಗ್ದೆ ಬಂಗಾರಿ? ಬಂದು ಬ್ಲಾಕು ಬೆಳಿಗ್ಗೆಯಿಂದ ನಾನು ನಿನ್ನೆ ಪುನಿ ಬರ್ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಒಂದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ವ್ಲಾಗ್ಗೆ. ಸೊ ಈ ಸಲ ಸ್ವಲ್ಪ ಸಿಂಪಲಾಗಿ ಆಗಿರೋದ್ರಿಂದ ಬರ್ಡೇ ಅಷ್ಟೊಂದು ವ್ಲಾಗ್ ಮಾಡೋಷ್ಟೆಲ್ಲ ಏನು ಕ್ಲಿಪ್ಪಿಂಗ್ಸ್ ಅಥವಾ ಆ ಥರ ಎಲ್ಲ ಏನೂ ನಡೆದಿಲ್ಲ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಅಷ್ಟೇ. ನಿನ್ನೆ ಏನೇನಾಯಿತು, ಒಂದು ಬರ್ಡೇ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಿದ್ವಿ, ನಾನು ಅವನಿಬ್ಬರೇ ಇದ್ವಿ. ಸೊ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಅಲ್ಲಿಂದ ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ ತೆಗ್ದಿರಲಿಲ್ಲ ಅಂತ ಊರಿಗೆ ಹೋದ್ವಿ. ಊರಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಡಿನ್ನರ್ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ಮಲ್ಕೊಂಡ್ವಿ. ಅಷ್ಟೇ ನಿನ್ನೆ ಆಗಿದ್ದು. ಕಾಫಿ ಕುಡಿಯೋಕ್ಕೆ ಎಷ್ಟು ಕಿಲೋಮೀಟ್ರ್ ಬಂದಿದ್ವಿ ಪುನೀತ? 40 ಕಿಲೋಮೀಟ್ರು. ಒಂದು ಕಾಫಿ ಕುಡಿಯೋಕ್ಕೆ 40 ಕಿಲೋಮೀಟ್ರ್ ಬಂದಿದ್ವಿ. ಲಾಂಗ್ ಡ್ರೈವ್ ಕರ್ಕೊಬಂದ ನನ್ನ ಗಂಡ. ಬರ್ಡೇ ಆಗಿದ್ದು ಖುಷಿಗೆ. ಹೆಂಗಾಯ್ತು ನಿನ್ ಬರ್ಡೇ? ಸೂಪರ್. ಹೆಂಗನ್ಸ್ತು ಈ ವರ್ಷ? ಫುಲ್ ಹ್ಯಾಪಿನಾ? ಚೆನ್ನಾಗಿ ಅನಿಸ್ತಾ? ಸೆಲೆಬ್ರೇಷನ್ನು ಪಾರ್ಟಿ ಏನು ಹೊಸ್ತಲ್ವಲ್ಲ, ಮಾಮೂಲಿ ಏನು ಹೊಸ್ತಲ್ವಲ್ಲ, ಪಾರ್ಟಿ ಮಾಮೂಲಿ. ಬಟ್ ಬರ್ಡೇ ದಿನ ಅನ್ನೋದು ಒಂದು ಸ್ಪೆಷಲ್ ತಾನೆ. ಹ್ಯಾಪಿ. ನೀನು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದೆ. ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿ 30 ಕಿಲೋಮೀಟರ್ಸ್ ಹೋಗಿದ್ವಿ. 30 to 40 ಕಿಲೋಮೀಟರ್ಸ್ ಹೋಗಿದ್ವಿ. ಕಾಫಿ ಕುಡ್ಕೊಂಡು ಹಾಗೆ ಅಲ್ಲಿಂದ ಈಗ ಸೀದಾ ಇಲ್ಲೊಂದು ಅಡ್ಡ ಇದೆ ನಮ್ಮದು, ಆದರೆ ಪಾನಿಪುರಿ ಚಾಟ್ಸ್ ತಿನ್ನೋಕ್ಕೆ. ನಗನಹಳ್ಳಿ ಹತ್ರ ಅಲ್ಲಿ ಬಂದಿದ್ದೀವಿ ಮಸಾಲೆ ಪುರಿ ತಿನ್ನೋಣ ಅಂತ. ಚಳಿಗೆ ಬಿಸಿ ಬಿಸಿ ಮಸಾಲೆ ಪುರಿ ತಿನ್ನೋಣ ಅಂತ. ಎಲ್ಲರೂ ಹೊಲ್ಟವ್ರೆ, ಅವ್ರು ಹೊಲ್ಟವ್ನೆ, ಅವ್ನು ಹೊಲ್ಟವ್ನೆ. ಇನ್ನು 2 ಕೊಟ್ರು ಆಗಲ್ಲ, ಇನ್ನು 2 6 ಕೊಟ್ರು ಡ್ರಾ. ಈಗಲೂ ಒಂದು ಚಾನ್ಸ್ ಐತೆ ಅಣ್ಣ, ಅಣ್ಣ ಈಗಲೂ ಒಂದು ಚಾನ್ಸ್ ಐತೆ. ಇವತ್ತು RCB ಫ್ಯಾನ್ಸ್ ತಡೆಯಕ್ಕಾಗಲ್ಲ. ಇವತ್ತು ಎಫರ್ಟ್ ಇದೆ ಬರೋದು. ಹೇಳು RCB ಏನು?
ಇವತ್ತು ಡೇಟು ಜೂನ್ 5th. ಅವ್ನ ಬರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅವ್ನ ಬರ್ಡೇಗೆ ನಾನೇನು ಗಿಫ್ಟ್ ಕೊಟ್ಟಿರಲಿಲ್ಲ ಅವತ್ತೊಂದು ದಿನಕ್ಕೆ. ಬಿಕಾಸ್ ಅವ್ನಿಗೇನು ಬೇಕು ಅನ್ನೋದು ಕೇಳ್ಬಿಟ್ಟು ಕೊಡ್ಸೋಣ ಅಂತಲೇ, ಯೂಸ್ ಆಗೋಂಥದ್ದು ಕೊಡ್ಸೋಣ ಅಂತಲೇ ನಾನು ಇದು ಮಾಡಿದ್ದು. ಬಟ್ ಅವ್ನಿಗೆ ಫೋನ್ ಬೇಕಾಗಿತ್ತು. ಅದಕ್ಕೋಸ್ಕರ ಆ ಫೋನ್ ಎಲ್ಲ ಕಡೆ ಆಫ್ಲೈನಲ್ಲೆಲ್ಲ ಹುಡುಕ್ತೆ ಸಿಗಲಿಲ್ಲ. ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿಸಿದೆ. ಇವತ್ತು ಬಂತು. ಸೊ ಬಂದಿದ್ದಾನೆ ಆಲ್ರೆಡಿ. ಸೊ ಲೆಟ್ಸ್ ಗೋ. ಬಂದೆ. ಯಾಕೆ ಬಂದೆ? ಹ್ಯಾಪಿ ಬರ್ಡೇ. ರಿಲೇಟೆಡ್ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾನು ಬರ್ತೀನಿ. ಕೂದಲಿಗೆ ನಿಧಾನಕ್ಕಾಗಿ ಖುಷಿನಾ? ಡಿಮ್ಯಾಂಡ್ ಅಲ್ವಾ? ಏನು ಡಿಮ್ಯಾಂಡು? ಅಂದರೆ ನಗು ಅಂದರೆ ಡಿಮ್ಯಾಂಡ್ಗೋಸ್ಕರ ಅಂತನಾ? ನಂದು ಡಿಮ್ಯಾಂಡ್ ಅಲ್ವಾ ಇದು ಅಂತ ಖುಷಿ ಐತಿ. ಡಿಮ್ಯಾಂಡ್ ಪಟಾಕಿ ಹೊಡಿತವ್ರು ನೋಡು. ತೋರಿಸು ಅಲ್ಲಿಗೆ. ಹಿಂದೆ ತೋರಿಸು. ಮುಂದೇನೂ ಇದೆ. ಥ್ಯಾಂಕ್ ಯು. ಇಲ್ಲ ಸಿಮ್ಮ. ಮೇಬಿ ಅಲ್ಲಿ ಖುಷಿನ? ಖುಷಿ ಆಯ್ತಾ? ನಿಂಗೆ ಖುಷಿ ಆಯ್ತಾ? ನಂಗೆ ಖುಷಿ ಆಯ್ತು. ಅದ್ರಲ್ಲಿ ನೀನು ಖುಷಿ ಪಡಬೇಕು. ನನ್ ಖುಷಿ ಬಿಡು. ನಿಂಗೆ ಖುಷಿ ಆಯ್ತಾ? ಕೊಡೋಕೆ ನಿಂಗೆ ಜಾಸ್ತಿ ಖುಷಿ ಅಲ್ವಾ? ಅದಕ್ಕೆ ಯಾವಾಗಲೂ ನಂಗೆ ಖುಷಿ. ನಿನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ. ಖುಷಿಗೆ ನಾನು ಗಿಫ್ಟ್ ಇಸ್ಕೊಳ್ಳೋದು. ಅಯ್ಯೋ ಖುಷಿಯಾಗಿರ್ಲಿ ಅಂತ. ಅದಕ್ಕೆ ನಾನು ಎಫರ್ಟ್ ಹಾಕಿರೋದು ಈ ಫೋನ್ ಹುಡ್ಕೋಕ್ಕೆ. ಆಫ್ಲೈನಲ್ಲಿ ಎಲ್ಲೂ ಸಿಗದಂತೆ ಶಾಪಲ್ಲಿ ಕೊನೆಗೆ ಆನ್ಲೈನಲ್ಲಿ ಬುಕ್ ಮಾಡಿ ಇವತ್ತು ಜೂನ್ 5th ಮೊಬೈಲ್ ಬಂದಿದೆ. ಲೇಟ್ ಗಿಫ್ಟು. ಆದರೆ ಫಸ್ಟ್ ಟೈಮ್ ನಾನು ನಿಂಗೆ ಲೇಟಾಗಿ ಗಿಫ್ಟ್ ಕೊಟ್ಟಿದ್ದೀನಿ. ಅವಾಗ ಬಿಟ್ರೆ ನನಗೆ ಲವ್ ಮಾಡ್ಬೇಕಾದ್ರೆ ಈಗಲೇ ಲೇಟ್ ಗಿಫ್ಟ್ ಕೊಟ್ಟಿರೋದು ನಾನು. ಹ್ಯಾಪಿ. ಡಬಲ್ ಹ್ಯಾಪಿ. ಈ ಸಲ ಸರ್ಪ್ರೈಸ್ ಅಂತ ಏನಿರಲಿಲ್ಲ. ಇವನಿಗೆ ಯೂಸ್ ಆಗೋ ಅಂಥದ್ದು. ಇವನೇ ಹೆಂಗಿದ್ರು ಫೋನ್ ತಗೋಬೇಕು ಅಂತಿದ್ದೆ. ಅದಕ್ಕೆ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಈ ಸಲ ಬರ್ಡೇ ಗಿಫ್ಟ್ ಕೊಟ್ಟಿದ್ದೀನಿ. ಏನಾ ಸಿಸ್ಯಾ? ನನ್ನ ಜೊತೆ ಫಸ್ಟ್ ಸೆಲ್ಫಿ ತಗೊಳಲ್ವಾ? ಯಾರ ಜೊತೆ? ನನ್ನ ಜೊತೆ. ಮತ್ತೆ ಇನ್ಯಾರ ಜೊತೆ? ಇನ್ಯಾವಳು ಹೇಳು. ಇದ್ರು ಮೈಂಡ್ ಸಾಕಾಗ ಕಾಣಿಸ್ತಿದೆ ಗೊತ್ತಾ? ಕ್ಯಾಮ್ರಾ ನೋಡಿ ಸೈಕ್ ಆಗೋಯ್ತು. ಸೊ ಫೈನಲ್ ಆಗಿ ನಿನ್ನ ಬರ್ಡೇ ಮತ್ತು ನಿನ್ನ ಗಿಫ್ಟು ಎಲ್ಲ ಹೆಂಗಿತ್ತು ಅಂತ ಹೇಳು. ಎಲ್ಲ ಫಸ್ಟ್ ಕ್ಲಾಸ್. ಇಲ್ಲಿ ನೋಡ್ಕೊಂಡು ಹೇಳು. ನೀನು ನಾಚ್ಕೊಬೇಡ. ನಿಂಗೆ ಇನ್ನೊಂದು ಹುಡುಗಿ ಏನು ಸಿಗಲ್ಲ. ಆ ಹುಡುಗಿ ಒಂದಕ್ಕೆ ಸಾಕನಪ್ಪ. ಹಾಂ, ಒಂದೇ ಸಾಕು. ಹೇಳು ನಿನ್ನ ಬರ್ಡೇ, ನಿನ್ನ ಗಿಫ್ಟು ಎಲ್ಲ ಹೆಂಗಿತ್ತು? ಸೂಪರ್, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ, ಬಾಯ್ ಹೇಳ್ಬಿಡು. ಬಾಯ್ 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 ಬಾಯ್. ಈ ಫೋನ್ ಬಂದು ಮೋಟೋ ಎಡ್ಜ್ 50 ಇದೇ ಬೇಕು ಅಂತ ಡಿಮ್ಯಾಂಡು. ತಗೊಂಡ್ರೆ ನಾನು ಈ ಫೋನೇ ತಗೊಳ್ಳೋದು, ಇಲ್ಲಾಂದರೆ ಫೋನೇ ಬೇಡ ಅಂತ ನಾನು ಸುಮಾರು ಅಂಗಡಿಗಳಿಗೆ ಹೋಗಿ ಹುಡುಕಿ ತಡಕಿ ಸುತ್ತಿದ್ರು. ಇದರಲ್ಲಿ ಮೋಟೋ ಎಡ್ಜ್ 50 ಫ್ಯೂಷನ್ ಬಿಟ್ಟಿದ್ರು. ಅದು ಬೇಡ ಅಂತಂದ್ಬಿಟ್ಟು ಬರೀ ಮೋಟೋ ಎಡ್ಜ್ 50ನೇ ಬೇಕು ಅಂತ ನಮ್ಮ ಬಾಸು ಏನಂದರೆ ಡಿಮ್ಯಾಂಡ್ ಮಾಡಿ ಕೊನೆಗೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿಸಿ ತರಿಸಿದ್ದು. ಅದಕ್ಕೆ ಜೂನ್ 5th ಆಗಿರೋದು.
ಗಿಫ್ಟ್ ಕೊಡೋದು. ಸೊ ಫೋನ್ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ಚೆನ್ನಾಗಿತ್ತು, ಸೊ ಹಂಗಾಗಿ ತಗೊಂಡ್ವಿ. ನನಗೆ ಫೋನ್ ಮಾಡ್ತವನಿ, ಬಂತೈತೆ. ನಮ್ಮದೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ ಫೋನು? ನಾನು ಐಫೋನ್ ಕೊಡ್ತೀನಿ, ನೀನು ಆ್ಯಂಡ್ರಾಯ್ಡ್ ಕೊಡು. ಜಗಳ ಮಾಡ್ಕೊಡೋದು, ಇಬ್ರು ಮಾತಾಡೋದು. ಹಾಂ, ಜಗಳ ಮಾಡ್ಕೊಡೋದು, ಮಾತಾಡೋದು ಬೇಡ. ಏನಕ್ಕೆ ಜಗಳ ಮಾಡ್ಕತ್ತೀಯ? ನೀನು ಜಗಳ ಮಾಡ್ಕೊಂಡ್ರು ಬಿಡಲ್ಲ. ಬ್ರದಾ ಬಾಯ್, ಥ್ಯಾಂಕ್ ಯು, ಲವ್ ಯು. ಹಿಡಿಯೋಕ್ಕಾಗಲ್ಲ ಇನ್ನು ಇವ್ರನ್ನ. ಲವರ್ ತೋರಿಸ್ಕೊಳ್ತೀನಿ ಫಸ್ಟ್, ಮಗ ಸೇರಿ ಹೊಡಿತೀನಿ. ಆಗ ಅವಳು ಹೊಟ್ಟೆ ಹೊಳಿ ಬಂದು ಅವಳು ಅಂತ ಹೊಡ್ಬೇಕು. ನಿಜ ಅನ್ಕೋಬೇಕು. ಹೆಂಗ್ ಸಿರಿತಾವ್ರೆ. ಊಟ ಹಾಕಿಟ್ಟಿದ್ಯಾ? ಹಿಡಿಯೋಕಾಯ್ತಲ್ಲ ನಿಮ್ಮ ಮಗನ್ನ. ಆಗ್ಲೇ ಸಿಂಹ ಕಂಡು ನನಗೊಂದು ರಿಂಗು ಕೊಟ್ಟು ಎಲ್ಲ ಆಯ್ತು ಆಗ್ಲೇ. ಅಯ್ಯೋ 50% ಹಿಡ್ಕೊಂಡು ಚಾರ್ಜ್ ಎಲ್ಲ ಅಲ್ಲ ನಿಂದ್ರಲ್ಲಿ ಅಲ್ಲ 2 ದಿವಸ ಬರ್ತದೆ. ನಂದ್ರಲ್ಲಿ ಐತೆ. ಊಟ ಹಾಕು. ನಾನು ನೋಡ್ತೀನಿ ರಿಂಗ್ ಹೆಂಗ್ ಬರ್ತದೆ ಅಂತ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. Once again, happy birthday. I love you. ನೀನು ಈ ವರ್ಷ ಏನೆಲ್ಲ ಅನ್ಕೊಂಡಿದ್ದೆ ಅದೆಲ್ಲ ಸಕ್ಸಸ್ ಆಗಲಿ. ನನ್ನ ಜೊತೆ ಖುಷಿಯಾಗಿರೋ, ಜಗಳ ಆಡ್ದೇನೆ, ಆಯಿತಾ? ನಾಚ್ಕೋಬೇಡ.